ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೀವು ದಿನ ಬಳಸೋ ಗ್ಯಾಸ್ ಸಿಲಿಂಡರ್ ಕೆಳಗೆ ಒಂದು ರಂಧ್ರ ಇರುತ್ತೆ ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಅಷ್ಟೇ ಅಲ್ಲ, ಸಿಲಿಂಡರ್ ನಿಮ್ಮ ಪ್ರಾಣಕ್ಕೆ ಕುತ್ತು ತಂದ್ರೆ ನಿಮಗೆ ಸಿಗೋ ಹಣ ಎಷ್ಟು ಗೊತ್ತಾ? ಪ್ರತಿ ಮನೆಯಲ್ಲೂ ಇವತ್ತು LPG ಗ್ಯಾಸ್ ಅನ್ನೋದು ಲೈಫಿನ ಒಂದು ಭಾಗ ಆಗ್ಬಿಟ್ಟಿದೆ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಮಾಡೋದ್ರಿಂದ ಹಿಡಿದು ರಾತ್ರಿ ಊಟದವರೆಗೂ ನಮಗೆ ಈ ಸಿಲಿಂಡರ್ ಬೇಕೇ ಬೇಕು. ಆದ್ರೆ ಇದನ್ನ ಬಳಸೋ ನಮಗೆ ಅದರ ಸುರಕ್ಷತೆ ಬಗ್ಗೆ ಎಷ್ಟು ಗೊತ್ತು? ನಾವು ತರೋ ಸಿಲಿಂಡರ್ ಎಕ್ಸ್ಪೈರಿ ಡೇಟ್ ಆಗಿದೆಯಾ ಅಥವಾ ಗ್ಯಾಸ್ ಲೀಕ್ ಆಗುವುದಕ್ಕೆ ನಿಜವಾದ ಕಾರಣ ಏನು ಅನ್ನೋ ವಿಷಯಗಳು ನಮಗೆ ಗೊತ್ತಿರುವುದಿಲ್ಲ. ನಮ್ಮಲ್ಲಿ 90% ಜನ ಈ ವಿಷಯದ ಬಗ್ಗೆ ಗಮನ ಹಾಕಿರುವುದಿಲ್ಲ. ಒಂದು ವೇಳೆ ಗ್ಯಾಸ್ ಸಿಲಿಂಡರ್ ಏನಾದ್ರೂ ಬ್ಲಾಸ್ಟ್ ಆದ್ರೆ ಅಥವಾ ಅಪಘಾತ ಸಂಭವಿಸಿದ್ರೆ ಗ್ಯಾಸ್ ಕಂಪನಿ ಕಡೆಯಿಂದ ಗ್ರಾಹಕರಿಗೆ ಬರೋಬ್ಬರಿ 50 ಲಕ್ಷ ರೂಪಾಯಿವರೆಗೂ ವಿಮೆ ಸಿಗುತ್ತೆ. ಇದಕ್ಕೆ ನೀವು 1 ರೂಪಾಯಿ ಕೂಡ ಕಟ್ಟಿರೋ ಅವಶ್ಯಕತೆ ಇಲ್ಲ. ಸಾಯೋ ಪರಿಸ್ಥಿತಿ ಬಂದ್ರೆ ಮಾತ್ರವಲ್ಲ, ಗಾಯಗಳಾದ್ರೂ ಅಥವಾ ಆಸ್ತಿ ಹಾನಿಯಾದ್ರೂ ಕ್ಲೈಮ್ ಮಾಡಬಹುದು. ನಿಮ್ಮ ಗ್ಯಾಸ್ ಕನೆಕ್ಷನ್ ನಿಮ್ಮ ಹೆಸರಿನಲ್ಲಿ ಆಕ್ಟಿವ್ ಆಗಿದ್ರೆ ಸಾಕು. ಇದು ನಿಮಗೆ ಸಿಗೋ ದೊಡ್ಡ ಫೆಸಿಲಿಟಿ. ಮನೆಯಲ್ಲಿ ಗ್ಯಾಸ್ ಲೀಕ್ ಆದಾಗ ಒಂದು ತರಹದ ಘಾಟು ವಾಸನೆ ಬರುತ್ತಲ್ಲ, ಅದು ಗ್ಯಾಸ್ ವಾಸನೆ ಅಂತ ಅನ್ಕೊಂಡಿದ್ರೆ ಇದು ತಪ್ಪು. ನ್ಯಾಚುರಲ್ ಆಗಿ LPGಗೆ ಯಾವುದೇ ಕಲರ್ ಅಥವಾ ವಾಸನೆ ಇರುವುದಿಲ್ಲ. ಒಂದು ವೇಳೆ ಹಾಗೇನಾದ್ರೂ ಲೀಕ್ ಆದ್ರೆ ನಮಗೆ ಗೊತ್ತೇ ಆಗೋದಿಲ್ಲ ಅಂತಾನೆ ಈಥೈಲ್ ಮರ್ಕ್ಯಾಪ್ಟನ್ ಅನ್ನೋ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ. ಈ ವಾಸನೆ ಇರುವುದಕ್ಕೆ ಲೀಕ್ ಆದ ತಕ್ಷಣ ಅಲರ್ಟ್ ಆಗೋದು, ಇಲ್ಲವಾದ್ರೆ ಅನಾಹುತಗಳನ್ನ ಊಹಿಸೋದು ಅಸಾಧ್ಯ. ನೀವು ಸಿಲಿಂಡರ್ ಕೆಳಭಾಗದ ರಿಂಗ್ ಗಮನಿಸಿದ್ರೆ ಅಲ್ಲಿ ಸಣ್ಣ ಸಣ್ಣ ರಂಧ್ರಗಳಿವೆ. ಇದು ಸಿಲಿಂಡರ್ನ ಸ್ಟೈಲ್ಗೆ ಇಟ್ಟಿರುವುದಿಲ್ಲ. ಸಿಲಿಂಡರ್ ಕೆಳಭಾಗದಲ್ಲಿ ಫ್ರೆಶ್ ಗಾಳಿ ಆಡಲಿ ಅನ್ನೋದು ಇದರ ಉದ್ದೇಶ. ಸಿಲಿಂಡರ್ ನೆಲದ ಮೇಲಿಟ್ಟಾಗ ಅದರ ತಳಭಾಗದಲ್ಲಿ ಬೆವರು ಅಥವಾ ತೇವಾಂಶ ಕೂತು ತುಕ್ಕು ಹಿಡಿಯಬಾರದು ಮತ್ತು ಸಿಲಿಂಡರ್ ತುಂಬಾನೇ ಹೀಟ್ ಆಗಬಾರದು ಅಂತ ಈ ರಂಧ್ರಗಳನ್ನ ಕೊಟ್ಟಿರ್ತಾರೆ. ಇದು ಸಿಲಿಂಡರ್ನ ಲೈಫ್ ಅನ್ನ ಹೆಚ್ಚಿಸುತ್ತೆ. ಮನೆಯಲ್ಲಿರೋ ಸಿಲಿಂಡರ್ ಮೇಲೆ ಇರೋ ಪಟ್ಟಿಯನ್ನ ಗಮನಿಸಿ. ಅಲ್ಲಿ A26, B25 ಅಥವಾ D27 ಅಂತ ಕೋಡ್ ಇರುತ್ತೆ. A ಅಂದ್ರೆ ವರ್ಷದ ಮೊದಲ 3 ತಿಂಗಳು, B ಅಂದ್ರೆ ವರ್ಷದ ಮುಂದಿನ 3 ತಿಂಗಳು ಅಂತ ಅರ್ಥ. ಪಕ್ಕದಲ್ಲಿರೋ ನಂಬರ್ ಆ ವರ್ಷವನ್ನ ಸೂಚಿಸುತ್ತೆ. ಉದಾಹರಣೆಗೆ B26 ಅಂತಿದ್ರೆ 2026 ಜೂನ್ ಒಳಗೆ ಆ ಸಿಲಿಂಡರ್ ಅವಧಿ ಮುಗಿಯುತ್ತೆ ಅಂತ. ಹಳೆಯ ಸಿಲಿಂಡರ್ ಬಳಸುವುದು ಸ್ಫೋಟಕ್ಕೆ ಆಮಂತ್ರಣ ಕೊಟ್ಟ ಹಾಗೆ. ಅದಕ್ಕೆ ತರುವಾಗಲೇ ಇದನ್ನ ಚೆಕ್ ಮಾಡಿ. ಇನ್ನು ಗ್ಯಾಸ್ ಸಿಲಿಂಡರ್ ಅಂದರೆ ಕೆಂಪು ಬಣ್ಣವೇ ನೆನಪಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಕೆಂಪು ಬಣ್ಣ ಅಪಾಯದ ಸಂಕೇತ. ಗ್ಯಾಸ್ ಅನ್ನೋದು ಬೇಗ ಬೆಂಕಿ ಹತ್ತಿಕೊಳ್ಳೋ ವಸ್ತು ಆಗಿರುವುದರಿಂದ ದೂರದಿಂದಲೇ ಜನ ಇದನ್ನ ನೋಡಿ ಎಚ್ಚರಗೊಳ್ಳಲಿ ಅನ್ನೋದು ಇದರ ಉದ್ದೇಶ. ಜೊತೆಗೆ ಕೆಂಪು ಬಣ್ಣ ದೂರದವರೆಗೆ ಚೆನ್ನಾಗಿ ಕಾಣೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ್ಲೂ ಕೂಡ ತುಂಬಾ ಅನುಕೂಲವಾಗುತ್ತೆ. ಗ್ಯಾಸ್ ತರುವಾಗ ಬರೀ ಸೀಲ್ ನೋಡಿದ್ರೆ ಸಾಲುವುದಿಲ್ಲ. ಪ್ರತಿ ಸಿಲಿಂಡರ್ನ ಒಳಗೆ 14.2 kg ಗ್ಯಾಸ್ ಇರಲೇಬೇಕು. ಅದರ ಜೊತೆಗೆ ಸಿಲಿಂಡರ್ ಲೋಹದ ತೂಕ ಸಪರೇಟ್ ಆಗಿ ಅದರ ಮೈ ಮೇಲೆ ಬರೆದಿರ್ತಾರೆ. ಫುಲ್ ಸಿಲಿಂಡರ್ ಬಂದಾಗ ತೂಕ ಮಾಡಿದ್ರೆ ಗ್ಯಾಸ್ ಮತ್ತು ಸಿಲಿಂಡರ್ ಎರಡೂ ಸೇರಿ 30 kg ಆಸುಪಾಸು ಇರಬೇಕು. ತೂಕದಲ್ಲಿ ವ್ಯತ್ಯಾಸ ಇದ್ರೆ ಕೂಡಲೇ ಡೆಲಿವರಿ ಬಾಯ್ ಬಳಿ ಪ್ರಶ್ನೆ ಮಾಡೋ ಹಕ್ಕು ನಿಮಗಿದೆ. ಸಿಲಿಂಡರ್ ಬ್ಲಾಸ್ಟ್ ಆಗುವುದು ಅಥವಾ ಲೀಕ್ ಆಗುವುದನ್ನ ತಡೆಯುವುದಕ್ಕೆ ಕೆಲವು ಬೇಸಿಕ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಸಿಲಿಂಡರ್ ಯಾವಾಗಲೂ ನೇರವಾಗಿರಬೇಕು. ನೆಲದ ಮೇಲೆ ಮಲಗಿಸಬಾರ್ದು. ಗ್ಯಾಸ್ ಆಫ್ ಮಾಡೋ ರೆಗ್ಯುಲೇಟರ್ ಹಳೆಯದು ಅಥವಾ ಲೂಸ್ ಆಗಿದ್ರೆ ತಕ್ಷಣ ಬದಲಿಸಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ISI ಮಾರ್ಕ್ ಇರೋ ಪೈಪ್ ಮತ್ತು ರೆಗ್ಯುಲೇಟರ್ ಬಳಸುವುದು ಜೀವಕ್ಕೆ ಶ್ರೀರಕ್ಷೆ. ಗ್ಯಾಸ್ ಸಿಲಿಂಡರ್ ಬಗ್ಗೆ ಇಷ್ಟೆಲ್ಲ ಇಂಟ್ರೆಸ್ಟಿಂಗ್ ಮತ್ತು ಅವಶ್ಯಕ ವಿಷಯಗಳಿರೋದು ನಮಗೆ ಗೊತ್ತೇ ಇರೋದಿಲ್ಲ. ಅದರಲ್ಲೂ ವಿಮೆಯ ವಿಷಯ ಮತ್ತು ಎಕ್ಸ್ಪೈರಿ ಡೇಟ್ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಈ ರೀತಿ ಗೊತ್ತಿಲ್ಲದ ಸಣ್ಣ ಸಣ್ಣ ತಪ್ಪುಗಳೇ ಮುಂದೆ ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಸಿಲಿಂಡರ್ ಎಕ್ಸ್ಪೈರಿ ಡೇಟ್ ಚೆಕ್ ಮಾಡಿ ಜಾಗರೂಕರಾಗಿರಿ. ಇನ್ನು ಅಮೆರಿಕ ಇರಾನ್ ನಡುವಿನ ಯುದ್ಧ 38 ದಿನಗಳನ್ನು ಪೂರೈಸಿದೆ. ಇದರಿಂದ LPG ಕೊರತೆ ಆತಂಕದಲ್ಲಿದ್ದ ಜನಕ್ಕೆ ಕೇಂದ್ರ ಸರ್ಕಾರ ಮತ್ತೆ ಅಭಯ ಕೊಟ್ಟಿದೆ. ದೇಶದಲ್ಲಿ LPG ಕೊರತೆ ಇಲ್ಲ ಎಂದಿರುವ ಕೇಂದ್ರ ಸರ್ಕಾರ ಮತ್ತೊಂದು ಕಡೆ ಕೊರತೆ ನೀಗಿಸುವುದಕ್ಕೆ 5 kg ಗ್ಯಾಸ್ ಸಿಲಿಂಡರ್ಗಳನ್ನ ಪೂರೈಕೆ ಮಾಡ್ತಾ ಇದೆ. ಹೌದು, ಭಾರತದಲ್ಲಿ LPG ಕೊರತೆ ಇಲ್ಲ, ಸಾಕಷ್ಟು ಲಭ್ಯ ಇದೆ. ಜನ ಆತಂಕಕ್ಕೆ ಒಳಗಾಗುವ ಅಗತ್ಯ ಇಲ್ಲ. 5 kg ತೂಕದ LPG ಸಿಲಿಂಡರ್ಗಳು ಎಲ್ಲಾ ಏಜೆನ್ಸಿಗಳಲ್ಲೂ ಲಭ್ಯ ಇದೆ.
ಸೂಕ್ತ ಗುರುತಿನ ಚೀಟಿ ತೋರಿಸಿ ಗ್ರಾಹಕರು ಸಿಲಿಂಡರ್ ಅನ್ನ ಪಡೆಯಬಹುದು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಎಲ್ಪಿಜಿ ಬಿಕ್ಕಟ್ಟು ಪೂರೈಸೋದಕ್ಕೆ 5 ಕೆಜಿ ಸಿಲಿಂಡರ್ ಪೂರೈಕೆ ಹೆಚ್ಚಿಸಿದ ಬೆನ್ನಲ್ಲೇ ಇವುಗಳ ಖರೀದಿಗೆ ಜನ ಆಸಕ್ತಿ ತೋರಿದ್ದಾರೆ. ಕಳೆದ ಮಾರ್ಚ್ 23ರಿಂದ ದೇಶದಲ್ಲಿ 6.6 ಲಕ್ಷ ಸಿಲಿಂಡರ್ಗಳು ಮಾರಾಟವಾಗಿದೆ. ಸದ್ಯ ಈ ಸಣ್ಣ ಸಿಲಿಂಡರ್ಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದ್ದು, ಜನ ಸೂಕ್ತ ದಾಖಲಾತಿ ನೀಡಿ ಗ್ಯಾಸ್ ಏಜೆನ್ಸಿಗಳಿಂದ ಖರೀದಿ ಮಾಡಬಹುದು. 5 ಕೆಜಿ ಸಿಲಿಂಡರ್ ಖರೀದಿಸುವುದಕ್ಕೆ ಯಾವುದೇ ವಾಸಸ್ಥಳದ ಸಾಕ್ಷ್ಯ ತೋರಿಸುವ ಅಗತ್ಯ ಇಲ್ಲ. ಯಾವುದಾದ್ರೂ ಒಂದು ಗುರುತಿನ ಚೀಟಿ ಮಾತ್ರ ತೋರಿಸಿ ಸಿಲಿಂಡರ್ ಖರೀದಿ ಮಾಡಬಹುದು ಅಂತ ಸರ್ಕಾರ ಎಚ್ಚರಿಸಿದೆ.